ಹಾಯ್ ಗಾಯ್ಸ್, ಇದು ಆಕ್ಚುಲಿ ನಂದು ಫಸ್ಟ್ ವಿಡಿಯೋ ತೇಜಸ್ ಅಂತ. ಬಟ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಅನ್ನೋಕಿನ ವಾಯ್ಸ್ ಓವರ್ ಕೊಡ್ತಾ ಇರೋದು ಆಕ್ಚುಲಿ ಇದು ಫಸ್ಟ್ ವಿಡಿಯೋ. ಅಂಡ್ ಅದನ್ನ ಸೈಡ್ ಇಟ್ರೆ ಯಾವ ತರ ಡ್ರೀಮ್ ಬೈಕ್ ಅಂತ ಅಂದ್ರೆ, ಇಮ್ಯಾಜಿನ್ ಮಾಡಿರ್ಬೋದು, ಲೈಕ್ ಡುಕಾಟಿ ಮಾಡಿರ್ತೀರಾ, ಟ್ರಯಂಫ್ ಮಾಡಿರ್ತೀರಾ, ಬೆನಲಿ ಮಾಡಿರ್ತೀರಾ, ಕವಾಸಕಿ ಮಾಡಿರ್ತೀರಾ, ಎಲ್ಲ ಮಾಡಿರ್ತೀರಾ. ಅದೆಲ್ಲ ಡ್ರೀಮ್ ಬೈಕ್ ಕೊಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಸ್ಟೆಪ್ ಈ ಗಾಡಿ ಆಗಿರುತ್ತೆ. ಆ ಗಾಡಿ ಯಾವ್ದಪ್ಪ ಅಂತ ಅಂದ್ರೆ 390. ಇದು ಆಕ್ಚುಲಿ BS3 390. ಸೊ BS3 ನಿಮಗ್ ಗೊತ್ತು ಹೇಗಿರುತ್ತೆ ಅಂತ. ಸೊ ಗೊತ್ತಿಲ್ದಿರೋರ್ಗಾದ್ರೆ ಇವಾಗ ನೀವೇನ್ ನೋಡ್ತಾ ಇದ್ದೀರಾ, BS4 BS5, ಅದಕ್ಕೆ ಅಪ್ಪ ಗುರು ಈ ಗಾಡಿ. ರಾ ಪವರ್ ಗುರು. ಇನ್ಸ್ಟೆಂಟ್ ಅನ್ನೋಕಿನ್ನ 2-3 ಸೆಕೆಂಡ್ಸ್ ಲ್ಯಾಗ್ ಇದ್ರು ಇನ್ಸ್ಟೆಂಟ್ ರಾ ಪವರ್ ಸಿಗುತ್ತೆ ನಿಮ್ಗೆ ಈ ಗಾಡಿಲಿ. ಗಾಡಿ ಸ್ಟಾರ್ಟ್ ಮಾಡೋಣ. ಸೌಂಡ್ ಚೆನ್ನಾಗಿರೋದಲ್ಲ. ಅದು ಬಾಡಿ ನೋಡ್ಗುರು, ಏರೋಡೈನಾಮಿಕ್ ನೋಡ್ಗುರು ಈ ಗಾಡಿದು ಏನಂತ್ಯ. ಮುಂದೆ ಅಂತ ನೋಡಕ್ಕಂತೂ ಸೆಕ್ಸಿ. ಆದ್ರೆ ಇವಾಗ ಬರ್ತಾರೋ ಗಾಡಿಗಳನ್ನ ಪಾಪ ಏನ್ ಮಾಡಿದ್ದಾರೆ, ಚೂತಿಯ ಮಾಡ್ಬಿಟ್ಟಿದ್ದಾರೆ ಪಾಪ. ಏನ್ ಅಷ್ಟು ಚೆನ್ನಾಗಿಲ್ಲ ನೋಡು. ನೋಡೋದಕ್ ಮಾತ್ರ ಅದ್ರ ಓಡ್ಸೋದಕ್ಕೂ ಸೆಕ್ಸಿನೇ ಗುರು. BS3 ಇಂಜಿನ್ ಅಂತ ಅಂದ್ರೇನೆ ಒಂಥರ ಬೇರೆ ಲೆವೆಲ್. BS3 ಅಲ್ಲಿ ಏನೇನಿದೆ ಏನೇನಿಲ್ಲ ಇವಾಗ ಬರ್ತಾರೋ ಗಾಡಿಲಿ ಕಟ್ ಆಫ್ ಮಾಡಿದ್ದಾರೆ. ಈ ಗಾಡಿ ಮುಂಚೆಕಿನ್ನ ಇವಾಗ ಬರ್ತಾರೋ ಗಾಡಿಲಿ ಏನೇನ್ ಕಟ್ ಆಫ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಈ ಗಾಡಿಲಿ ಬಂದು ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ. ಸೊ ಹಿಂದೆ ನಿಮಗೆ ನಾರ್ಮಲ್ ಬ್ರೇಕ್ಸ್ ಬರುತ್ತೆ. ಸೊ ನಾರ್ಮಲ್ ಬ್ರೇಕ್ಸ್ ನೋಡಿ 200 ಎಲ್ಲ ನೀವು ಏನೇನ್ ಬ್ರೇಕ್ ನೋಡಿರ್ತೀರಾ, ಸೊ ಆ ತರ ಇರುತ್ತೆ ಇದರಲ್ಲಿ ಬ್ರೇಕ್ಗಳು. ಹಿಂದೆ ಟೈರ್ ಮಾತ್ರ, ಮುಂದೆ ಟೈರ್ದು ABS ಇದೆ. ಬಟ್ ನಿಮಗೆ ಇವಾಗ ಆಕ್ಚುಯಲ್ ನೀವು ಡ್ಯೂಕ್ ಅಲ್ಲಿ ಮತ್ತೆ ಇವಾಗ ಆಕ್ಚುಯಲ್ RC ಏನ್ ನೀವು ಬೈಟ್ ನೋಡ್ತಾ ಇದ್ದೀರಾ, ಆ ತರ ಬೈಟ್ ಇಲ್ಲ. ಕಮ್ಮಿ ಇದಲ್ಲಿ. ಅಷ್ಟು ಆಕ್ಯುರೇಟ್ ನೀವು ಹಿಡ್ದಿದ ತಕ್ಷಣ ನಿಮ್ಗೆ ನಿಂತ್ಕೊಡುತ್ತೆ ಗಾಡಿ ಅನ್ನೋದಿಲ್ಲ. ಆಕ್ಚುಲಿ ಸ್ವಲ್ಪ ರಿಸ್ಕಿನೇ ಗಾಡಿ ಓಡ್ಸೋದಕ್ಕೆ. ಏನಪ್ಪಾ ಅಂತ ಅಂದ್ರೆ ರಿಸ್ಕಿ ಇದಲ್ಲಿ ಮುಂಚೆ ಆ ಟೈಮಲ್ಲಿ ಗಾಡಿ ಬಿಟ್ಟಾಗ BS3 KTM ಆಕ್ಸಿಡೆಂಟ್ ಗಾಡಿ, ಏನು ಕಂಟ್ರೋಲ್ ಸಿಗಲ್ಲ, ಗುದ್ಬಿಡ್ತಾರೆ, ಏನೋ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಗಾಡಿಗಳು ಅಂತ ಗುರು. ನೀನ್ ಸ್ಪೀಡ್ ಆಗಿ ಹೋಗಿ ಬ್ರೇಕ್ ಹಿಡ್ದಿರ ಕಂಟ್ರೋಲ್ ಮಾಡಿದ್ರೆ, ನೀನ್ ಮಾಡಿಲ್ಲ ಅಂತಂದ್ರೆ ಗಾಡಿ ಆಕ್ಸಿಡೆಂಟ್ ಆಗಿದ್ರೆ ಇನ್ನೇನಾಗುತ್ತೆ. ಈ ಗಾಡಿ ಯಾರ ಹತ್ರನು ತುಂಬಾ ರೇರ್ ಈ ಗಾಡಿಗಳಿಗೆ ಕೊಡೋದು. ಯಾಕಂತ ಅಂದ್ರೆ ಒಬ್ರೊಬ್ರು ಮಾರ್ಬಿಡ್ತಾರೆ ಗಾಡಿ ಮೇಂಟೈನ್ ಮಾಡಕ್ ಆಗಲ್ಲ ಹಂಗೆ ಅಂತ. ಬಟ್ ಇಟ್ಕೊಂಡ್ರೆ ಗುರು ಈ ತರ ಗಾಡಿಗಳು ಮುಂದಕ್ಕೆ ಬಿಡಲ್ಲ ಗುರು. ಈ ತರ ಬಿಡಕ್ ಸೈಡ್ ಇಂದ ಹೇಗ್ ಕಾಣುತ್ತೆ ಅಂತ. ಗಾಡಿ ಮಾತ್ರ ಚಿಂದಿ ನಿಜ ಹೇಳ್ಬೇಕಂತ ಅಂದ್ರೆ. ತರ 11ಗೆ ರೆಡ್ ಲೈನ್ ಬರುತ್ತೆ. ರೆಡ್ ಲೈನ್ ಗೇರ್ ಶಿಫ್ಟಿಂಗ್ ಕೇಳುತ್ತೆ. ಬಟ್ ನೀವು 13 ಗಂಟೆ ಪುಷ್ ಮಾಡಿದ್ರು ಗುರು ಕಣ್ ಮುಚ್ಕೊಂಡ್ ಗಾಡಿ ಒಂದು 196 182 ಇಂದ 196 ಆರಾಮಾಗಿ ಹೋಗುತ್ತೆ. ವೆಯ್ಟ್ ಕಮ್ಮಿ ಇದ್ರೆ. ವೆಯ್ಟ್ ಒಂದು ಕಮ್ಮಿ ಇರಬೇಕು. ಈ ಟೈರ್ ಬಂದ್ಬಿಟ್ಟು ಮಿಚಲಿನ್ ಪೈಲಟ್ ಸ್ಟ್ರೀಟ್ ರೇಡಿಯಲ್ ಅಂತ. ಸೊ ಇದು ಇವಾಗ ಬರ್ತಾರೋ ಟೈರ್ಸ್, ಇವಾಗ ಬರಲ್ಲ ಈ ಟೈರ್ಸ್ ಆಕ್ಚುಲಿ ಈ ಪ್ಯಾಟ್ರನ್ ಅಲ್ಲಿ. ಮಿಚಲಿನ್ ಟೈರ್ ಸಿಗುತ್ತಾ, ಬಟ್ ಈ ಪೈಲಟ್ ಸ್ಟ್ರೀಟ್ ರೇಡಿಯಲ್ ಅನ್ನೋದು ನಿಮಗ್ ಸಿಗಲ್ಲ. ಈ ಗಾಡಿಗೆ ಇಲ್ಲಿ ಗಂಟ ಒನ್ ಸೈಡ್ ಟೈರ್ ಚೇಂಜ್ ಆಗಿದೆ. ಸ್ಟಾಕ್ ಬಂದಾಗ ಮೆಕ್ಸಿಲರ್ ಬರ್ತಾ ಇತ್ತು. ಮೆಕ್ಸಿಲರ್ M5 ಅಂತ ಬರುತ್ತೆ. ಸೊ ಅದಕ್ಕೆ ಸ್ಟಾಕ್ ಟೈರ್ಸ್ ಬಂದು ಅದು ಬರ್ತಾ ಇತ್ತು. ಹಿಂದೆ ಬಂದ್ಬಿಟ್ಟು ನಿಮಗೆ 150/60 ZR17 ಬರುತ್ತೆ. ಸೊ 150 ಬಂದ್ಬಿಟ್ಟು ನಿಮ್ಗೆ ಟೈರ್ ಪ್ರೊಫೈಲ್. ಸೊ ಅಲಾಯ್ಸ್ ಬಂದ್ಬಿಟ್ಟು ನಿಮ್ಗೆ 17 ಇಂಚ್ ಬರೋದ್ರಿಂದ ಇಟ್ಸ್ ಕ್ವೈಟ್ ಗುಡ್. ನಿಮಗೆ ಫ್ರಂಟ್ ಬಂತು ಅಂದ್ರೆ 110/70/17 ಬರುತ್ತೆ. ಆಕ್ಚುಲಿ ಫ್ರಂಟ್ ಟೈರ್ ನಿಮಗೆ ತುಂಬಾ ಲೈಫ್ ಬರುತ್ತೆ. ಯಾಕಂತಂದ್ರೆ ಫ್ರಂಟ್ ಟೈರ್ ಮೇಲೆ ಲೋಡ್ ಕಮ್ಮಿ. ಯಾಕಂದ್ರೆ ಇಂಜಿನ್ ವೈಟ್ ಮಿಡ್ಗಿರುತ್ತೆ. ಬಟ್ ಹಿಂದೆ ನೀವು ವೈಟ್ ಕುತ್ಕೊಂಡಾಗ, ನೀವು ಹಿಂದೆ ಏನಾದ್ರು ಕುತ್ಕೊಂಡಾಗ ಜಾಸ್ತಿ ಇಂಪ್ಯಾಕ್ಟ್ ಬೀಳೋದು ಹಿಂದೆ ಟೈರ್ ಮೇಲೆನೆ. ಮುಂದೆ ಟೈರ್ ನಿಮ್ಗೆ ಏನು ಅಷ್ಟು ಇಂಪ್ಯಾಕ್ಟ್ ಏನು ಬೀಳಲ್ಲ. ಬ್ಯಾಟ್ರಿ ಸ್ವಿಚ್ ಆಫ್ ಆಗೋಯ್ತು, ಖಾಲಿ ಆಗೋಯ್ತು ಕ್ಯಾಮ್ರಾದು. ಅಂದ್ರೆ BS3 ಅನ್ನೋದೇ ಒಂದು ಸ್ಪೆಷಾಲಿಟಿ ಈ ಗಾಡಿಲಿ. ಗಾಡಿ ಹೆಂಗ್ ಕಾಣ್ತಿದೆ, ಫೋನು ಆರೆಂಜ್ ಸಿಕ್ಸಿ ಅಲ್ಲ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇವಾಗ ತಾನೇ ಒಂದು ಡಿಫೆಂಡರ್ ನೋಡಿದೆ ಗುರು. ಏನ್ ಅಂತೀರ ಡಿಫೆಂಡರ್, ಅದು ಬ್ಲ್ಯಾಕ್ ಕಲರ್ ಪ್ಯಾಂಡಾ ಅಂತೂ ಸೆಕ್ಸಿ ಅನ್ಕೊಳ್ಳಿ ನೋಡೋದಕ್ಕೆ. ಮತ್ತೆ ಇನ್ನೊಂದು ಲೆಜೆಂಡರ್ನು ಇತ್ತು. ನನಗೆ ಲೆಜೆಂಡರ್ ಮೇಲೆ ಅಷ್ಟು ಇಷ್ಟ ಅಲ್ಲ, ಫಾರ್ಚುನರ್ ಟೊಯೋಟಾ ಲೆಜೆಂಡರ್. ಬಟ್ ಡಿಫೆಂಡರ್ ಅಂತೂ ಕ್ರೇಜಿ. ಗೊತ್ತಲ್ಲ ಯಾರ್ ಕಂಪ್ನಿ ಅಂತ, ರತನ್ ಟಾಟಾ
ನಮ್ ಇಂಡಿಯಾದ ಗುರು ಗಾಡಿ ಸಪೋರ್ಟ್ ಮಾಡಿ ಬನ್ನಿ ಒಂದ್ ರೈಡ್ ಹೋಗಿ ಬರೋಣ. ಆಕ್ಚುಲಿ ಗಾಡಿ ಓಡ್ಸೋದಕ್ ಮಜಾ ಜಾಸ್ತಿ. ಅರ್ಥ ಆಯ್ತು ಅನ್ಸುತ್ತೆ. ಡಾಕ್ಟರ್ ಎಲ್ಲೋದ್ರು ರಾಸಿ ಫ್ಯಾನ್ಸ್ ಗುರು ಗೊತ್ತಲ್ಲ, ರಾಸಿ ಅವ್ರು ಏನಕ್ಕೆ ಫೇಮಸ್ ಅಂತ ನಿಮಗ್ ಗೊತ್ತು. ಗಾಡಿ ಸೌಂಡ್ ಅಂತೂ ಸೀರಿಯಸ್ ಆಗಿ ಗುರು ಕ್ರೇಜಿ. ಸೊ ನೆಕ್ಸ್ಟ್ ಏನಾದ್ರು ಕ್ಯಾಮ್ರಾ ಹಾಕೊಬೇಕಂದ್ರೆ ಸೊ ಕ್ಯಾಮ್ರಾ ಅಲ್ಲಿ ಇರುತ್ತೆ. ಗುರು ಏನಂತೀರಾ, ಈ ಪವರ್ ಅಂತೂ ನಾನು ಹೇಳ್ತಾ ಇಲ್ವಾ, ಡ್ಯೂಕ್ ಅಲ್ಲೂ ಇಲ್ಲ ಗುರು ಈ ಪವರ್. ಯಾಕಂತಂದ್ರೆ ಅಷ್ಟು ಫೀಲ್ ಕೊಡುತ್ತೆ, ಅಷ್ಟು ರಾ ಪವರ್. ನಿಮಗ್ ಫೀಲ್ ಆಗುತ್ತೆ ಆ ರಾ ಪವರ್ ಹೆಂಗಿರುತ್ತೆ ಅಂತ, ಲಿಟ್ರಲಿ. ವಾ ಕ್ರೇಜಿ. ಮತ್ತೆ ಇನ್ನೊಂದೇನು ಗೊತ್ತಾ, ಮುಂಚೆ ನಮ್ ರೈಟ್ ಸೈಡ್ ಫುಲ್ಲು ಏನು ಇದಿತ್ತು ಗುರು, ಟಾರ್ ರೋಡು ಗುರು. ಟಾರ್ ರೋಡ್ ಮೇಲೆ ಇರೋ ಕಾನ್ಫಿಡೆನ್ಸ್ ನಿನಗೆ ಈ ರೋಡ್ ಮೇಲೆ ಸಿಗಲ್ಲ ಗುರು. ಆಕ್ಚುಲಿ ಅದೇ ಪ್ರಾಬ್ಲಮ್. ಈ ಸಿಮೆಂಟ್ ರೋಡ್ ನ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಜಾಸ್ತಿ ಡ್ಯೂರೇಷನ್, ಜಾಸ್ತಿ ವರ್ಷ ಬರುತ್ತೆ, ಅದು ಬರುತ್ತೆ ಇದು ಬರುತ್ತೆ ಅಂತ ಅಂತಾರೆ. ಏನು ಬರೋಲ್ಲ. ಚೇಂಜ್ ಮಾಡಿದೆ, ಹಾಕಿದೆ ಕಿತ್ತೋಗ್ತಾನೆ ಇರುತ್ತೆ, ಬಂದು ಹಾಕ್ತಾರೆ. ಇನ್ನೊಂದು ರೌಂಡ್ ಹೋಗಿ ಬರೋಣ. ಗುರು ಕರ್ವಿಂಗ್, ಒಂದು ಕರ್ವ್ ಅಂತೂ ಯಾವ ಲೆವೆಲಲ್ಲಿ ಮಾಡ್ಬೋದು ಅಂತ ಅಂದ್ರೆ ಈ ಬೈಕಲ್ಲಿ ನಿಜ ಅಷ್ಟು ಕ್ರೇಜಿ. ನಾನು ರೀಸೆಂಟ್ ಆಗಿ ಟಿಪಿಕಲ್ ಕನ್ನಡಿಗ ಅವ್ರದ್ದು ಒಂದು ಗಾಡಿ ಮಾಡಿದ್ದಾರೆ, ಕವಾಸಕಿ ZX4R. ಅದು ಏನ್ ಮಾಡಿದ್ದಾರೆ ಗುರು ಗಾಡಿ, ಸೀರಿಯಸ್ ಆಗಿ. ಬ್ಲ್ಯಾಕ್ ಕಲರ್ ಟಾಕ್ಸಿಕ್ ಅಂತ ನಿಜ ಕ್ರೇಜಿಯಾಗಿ ಮಾಡಿದ್ದಾರೆ ಗಾಡಿ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಗಾಡಿ. ಐ ಮೀನ್ ಅವರು ಮತ್ತೆ ಇನ್ನೊಬ್ರು ಯೂಟ್ಯೂಬರ್ ಇದ್ದಾರೆ ತೇಜಸ್ ಅಂತ, ಅವ್ರು ಮೊನ್ನೆ ಇಲ್ಲೇ ನೈಟ್ ರೋಡಲ್ಲೇನೆ ಒಂದು ವಿಡಿಯೋ ಮಾಡಾಕ್ತಿದ್ದಾರೆ. ಗಾಡಿ ನಾವು ಓಡಿಸ್ತಾ ಇರೋದು, ಗಾಡಿ ಮಾತ್ರ ನೋಡೋದಕ್ಕೆ ಚಿಂದಿ ಅನ್ಕೋಗುರು. ವಿಡಿಯೋದಲ್ಲಿ ನಾನ್ ನೋಡಿರೋ ಪ್ರಕಾರ 200 ಹೋಗಿದೆ ಗಾಡಿ. ಅದು ಎಷ್ಟನೇ ಗೇರಲ್ಲಿ, ಐ ಥಿಂಕ್ ಪ್ರಾಬಬ್ಲಿ 4 ಇಲ್ಲ 5ನೇ ಗೇರಲ್ಲಿ. ಎಷ್ಟು 200 ಗುರು. 6 ಗೇರ್ ಇದೆ ಗುರು, ಇನ್ನ 5-6 ಹಾಕಿದ್ರೆ ವಾ. ಟ್ಯೂನ್ ಎಲ್ಲ ಆಗಿರುತ್ತೆ ಅನ್ಕೊಂತೀನಿ, ನನ್ಗೆ ಗೊತ್ತಿರೋ ಪ್ರಕಾರ ಟ್ಯೂನ್ ಆಗಿರುತ್ತೆ. ಐ ಕುಡ್ ಲಿಟ್ರಲಿ ಫೀಲ್ ಆಗ್ಬೋದು ಅಂತ. ಮತ್ತೆ ಈ ಗಾಡಿಲಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಬ್ಯಾಟ್ರಿ ಕೇಸಿಂಗು ನೀವು ನೀಟಾಗಿ ಹಾಕಿದ್ರು ಕುತ್ಕೊಡಲ್ಲ, ಹಂಗೆ ಬಂದ್ಬಿಡುತ್ತೆ ಅದಷ್ಟೇ. ಅದೊಂದು ಪ್ರಾಬ್ಲಮ್ ಇದರಲ್ಲಿ. ನೀವು ಹಿಂದೆ ಸೀಟ್ ತೆಗಿಬೇಕು, ಅಥವಾ ನೀವು ಈ ಟ್ಯಾಂಕ್ ಇನ್ನೊಂದು ಮೇನ್ ಕನೆಕ್ಷನ್ ಬಂದ್ಬಿಟ್ಟು ಇದಲ್ಲಿರುತ್ತೆ, ಸೀಟ್ ಸೈಡ್ ಅಂಡರ್ ಸೀಟ್ ಇರುತ್ತೆ. ಸೊ ಇಫ್ ಯು ಫುಲ್ ಅಲ್ಲೊಂದು ಥ್ರೆಡ್ ತರ ಇರುತ್ತೆ, ಹಿಂಗೆ ಹೇಳಿದ್ರೆ ಇದು ಓಪನ್ ಆಗುತ್ತೆ. ಬಟ್ ಅಲ್ಲಿ ಯೂಸಲಿ ಅದು ಲಾಕ್ ಆಗೋದೇ ಒಂದು ಏನು ಅಮಾವಾಸ್ಯೆ ಪೌರ್ಣಮಿಗೆ ಒಂದು ಸತಿ ಲಾಕ್ ಆಗುತ್ತೆ, ಆ ಥರ ಇದು. ಆದ್ರೆ ಗಾಡಿ ಓಡ್ಸೋಕ್ ಮಾತ್ರ ಅಲ್ಟಿಮೇಟ್ ಗುರು. ನಾನು ಆಕ್ಚುಲಿ DV ಅವರು, ಟಿಪಿಕಲ್ ಕನ್ನಡಿಗ, ಟ್ರಿಬಲ್ ರಶ್, ಎಷ್ಟೊಂದು ಜನ ವಿಡಿಯೋ ನೋಡಿದೀನಿ, ಎಲ್ಲಾರು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಮ್ ಟಾಪ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಅವರೆಲ್ಲರೂ ಇದಾರಲ್ಲ. ಬನ್ನಿ ಒಂದು ಒಳ್ಳೆ ಕರ್ವ್ ತಗೊಳೋಣ. ಬೇಸಿ ಅನ್ಕೋಗುರು, ಕರ್ವ್ ಮಾತ್ರ ಆರಾಮಾಗಿ ತಗೊಬೋದು, ಮಲ್ಕೊಂಡ್ಬಿಡ್ಬೋದು ನಾವೇ ರೋಡ್ ಮೇಲೆ. ಏನಂತೀರ ಅಲ್ವಾ? ಆ ಥರ ಇದೆ ಗುರು ಗಾಡಿ. ಏನ್ ಮಾಡ್ದೋಣ, ಹೋದ್ರೆ ನೀವು ನೈಟ್ ರೋಡ್ ಹೋಗ್ತೀರಾ, ಆ ಕಡೆ ಹೋದ್ರೆ ಆರೋರ್ ನಂಬರ್. ನಾವು ಮಧ್ಯದಲ್ಲಿ ಸದ್ಯಕ್ಕೆ ಫನ್ ಮಾಡ್ತಾ ಇದೀವಿ. 1 hour later. ಸ್ಪಾಟ್ಸ್ ಹಿಡಿತಾ ಇದಾರೆ, ನಾವು ಬಚಾವು ಹಿಡಿದ್ರೆ ಏನಿಲ್ಲ, ಬಟ್ ಸ್ಟಿಲ್ ನಾವು ಬಚಾವು.
ಎಲ್ಲ ಮುಗೀತು, ವಾಪಸ್ ಮನೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದೀನಿ. ಈ ಗಾಡಿ ಇನ್ನೊಂದೇನಂತ ಅಂದ್ರೆ ಸ್ಪೆಷಾಲಿಟಿ, ಇವಾಗ ಬ್ಯಾಕ್ ಫೈರ್ ಆಗಿದ್ದು ಗುರು ನೋಡಕ್ಕೆ ಬಾಲ್. ಆ್ಯಕ್ಚುಲಿ ಇನ್ನೊಂದೇನಂತಾನೆ, ಈ ಕ್ಯಾಮ್ರಾದೇನು ಆಗಿಲ್ಲ. ಎಷ್ಟು ಇಲ್ಲಿ ನೋಡಿದ್ರು ಕಾರ್ ನೋಡಿದ್ರು, ತಾರ್ ರಾಕ್ಸು ತಾರು ಕ್ರೇಜಿ ಅನ್ಕೋ, ಕ್ರೇಜಿ ಫುಲ್ ಒಳ್ಳೆ ಆಫ್ ರೋಡಿಂಗ್ ಮಾಡಿದ್ದಾರೆ. ಅಲ್ಲಿ ನೋಡಿ ಚೆನ್ನಾಗಿರಲ್ಲ. ತಾರ್ ರಾಕ್ ಚೆನ್ನಾಗಿದೆ ತಾರ್ಕಿನ. ಆ್ಯಕ್ಚುಲಿ ನನಗೆ ತಾರ್ ರಾಕ್ಕಿನ ತಾರ್ ಇಷ್ಟ ಆ್ಯಕ್ಚುಲಿ, ಚೆನ್ನಾಗಿದೆ. ಒಳ್ಳೆ ರೋಲ್ ಮಾಡ್ತವ್ರೆ ಫ್ರೆಂಡ್ಸು ಅನ್ಸುತ್ತೆ ಅವರಿಬ್ರು. ಒಂದು ಬ್ಲ್ಯಾಕು ಒಂದು ರೆಡ್ಡು, ಅಷ್ಟೊಂದು ಟೆಸ್ಟ್ ಅನ್ಕೋ ನೋಡೋದಕ್ಕೆ ಮಾತ್ರ. ಅದು ಇನ್ನೊಂದು ಗೊತ್ತಾ, ಈ ಆಫ್ ರೋಡಿಂಗ್ ಕಾರ್ಗಳೆಲ್ಲ ಒಂದು ಸ್ವಲ್ಪ ಫುಲ್ಲು ಆಫ್ ರೋಡಿಂಗಿಂದ ಬಂದಿರುತ್ತೆ ನೋಡಿ, ಆವಾಗೇ ಸ್ವಲ್ಪ ನೋಡೋಕ್ಕೆ ತುಂಬ ಚೆನ್ನಾಗಿರೋದು ಜಾಸ್ತಿ. ಯಾಕಂತ ಅಂದರೆ ಆಫ್ ರೋಡಿಂಗ್ ಕಾರ್ ಅಂತ ಅಂದ್ರೇ ಏನು, ಫುಲ್ಲು ಮಣ್ಣು ಅದು ಇದು ಎಲ್ಲ ಎದುರಿರಬೇಕು ಕಾರ್ ಮೇಲೆ, ಆವಾಗ ಸಕ್ಕತ್ತಾಗಿ ಕಾಣಿಸುತ್ತೆ ಕಾರು. ಇವ್ರೇನು ಗುರು ಪುಷ್ಪ ಫೋಟೋ ನೋಡ್ದ, ಯಾರಾದ್ರೂ ನೈಟ್ ಹೊತ್ತು ಬಿಟ್ಟರೆ ಕಾರ್ನ ಗಾಡಿನೋ ಅವನು ಹೋಗೋದಲ್ಲ, ಡೈರೆಕ್ಟಾಗಿ ಅವನ್ನೇ ತಗೊಂಡು ಹೋಗಿ ಇನ್ನೊಬ್ರು ಬರಬೇಕು, ಆ ಥರ ಇದೆ ಅಲ್ಲ. ಏನು ಮಾಡ್ತೀರಾ, ನಮ್ಮ ಜನ ಅಡ್ಜಸ್ಟ್ ಆಗ್ಬಿಟ್ಟವ್ರು ರೋಡ್ಗೆ, ಅವರೇ ಜಾಸ್ತಿ ನೋಡಿಕೊಂಡು ಓಡಿಸೋ ಥರ ಆಗ್ಬಿಟ್ಟವ್ರೆ. ಅವ್ರಿಗೂ ಪಾಪ ಹೇಳಿ ಅವನಜ್ಜಿ ಬೋರ್ ಆಗೋಗ್ಬಿಟ್ಟಿದ್ದಾರೆ ಪಾಪ. ಬೋರಲ್ಲ, ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ ಪಾಪ. ಇನ್ನೇನು ಹೇಳೋದು ಅವ್ರಿಗೆ, ನಾವೇ ಸರಿ ಮಾಡ್ಕೊಂಡ್ಬಿಡೋಣ. ಅಲ್ಲಿ ಕುಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು. ಹೆಲ್ಮೆಟ್ ಎಲ್ಲ ಗುಜಾಜ್. ನಮ್ಮದು ನಾಗರಬಾವಿ ಮುಂಚೆ ಒಂದು ಇರಲಿಲ್ಲಪ್ಪ. ನಮ್ಮ ನಾಗರಬಾವಿ ಆ್ಯಕ್ಚುಲಿ ಚೆನ್ನಾಗಿತ್ತು, ಫುಲ್ ಖಾಲಿ, ಮತ್ತು ಸಿಗ್ನಲ್ ಎಲ್ಲ ಇರಲಿಲ್ಲ, ಅಲ್ಲೆಲ್ಲ ಇಷ್ಟೊಂದು ಟ್ರಾಫಿಕೇ ಇರ್ತಾ ಇರಲಿಲ್ಲ. ಅಯ್ಯೋ, ಬೆಂಗಳೂರಲ್ಲಿ ಬೇರೆ ಸ್ಟೇಟು ಇವರಿಂದ ಬಂದಿರೋರೇ ಜಾಸ್ತಿ ಅಲ್ವಾ, ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ರೆ ವಾಪಸ್ಸು ಅವ್ರ ಸ್ಟೇಟ್ಗೆ ಎಷ್ಟೊಂದು ಖಾಲಿ ಆಗಿಬಿಡುತ್ತೆ ಗೊತ್ತಾ. ಎಷ್ಟು ನಮ್ಮ ಬೆಂಗಳೂರು ಖಾಲಿ ಆಗೋಗುತ್ತೆ ಅಂದರೆ ಆಲ್ಮೋಸ್ಟ್ 100% ಅಲ್ಲಿ ಒಂದು 40% ಖಾಲಿ ಆಗಿಬಿಟ್ಟಿದ್ರು. ಇನ್ನು 60% ನಮ್ಮವರೇ ಇರ್ತಾರೆ ಅಂತ ಅಂದ್ಕೊಂಡ್ರೆ, ಈಗ 40% ನನ್ನ ಅನ್ಸ್ಕೊಡೋ ಪ್ರಕಾರ 40% ಬರೀ ಬೆಂಗಳೂರವ್ರು ಇದ್ದಾರೆ, 40% ಬೇರೆ ಸ್ಟೇಟಿಂದ ಬಂದಿರೋರೇ ಜಾಸ್ತಿ.
ಗಾಡಿ ಯಾವತ್ತು ಏನು ಗೊತ್ತಾ, ನೀವು ಗಾಡಿ ಓಡಿಸೋಕ್ಕಿಂತ ಗಾಡಿ ಹೆಂಗೆ ಓಡಿಸ್ಬೇಕು ಅಂತ ತಿಳ್ಕೊಬೇಕು. ಏನಂತ ಅಂದ್ರೆ ಗಾಡಿ ಸ್ಪೀಡ್ ಹೋಗುತ್ತೆ, ಗಾಡಿಗಳಿರೋದೇ ಸ್ಪೀಡ್ ಹೋಗೋದಕ್ಕೆ, ಒಳ್ಳೊಳ್ಳೆ ಗಾಡಿಗಳನ್ನ ತೊಗೊಳೋದು ಸ್ಪೀಡ್ ಹೋಗೋದಕ್ಕೆ, ಅದೆಲ್ಲ ಇದ್ದಿದೆ. ಬಟ್ ನೀವು ಎಷ್ಟು ಚೆನ್ನಾಗಿ ಓಡಿಸ್ತೀರಾ, ಯಾರ ಕೈಯಲ್ಲೂ ಕಿತ್ಕೊಟ್ಕೊಂಡಿರಾ, ಯಾರ ಕೈಯಲ್ಲೂ ಗುದ್ದಿಸ್ಕೊಂತೀರಾ, ಹೆಂಗೆ ಓಡಿಸ್ತೀರಾ ಅನ್ನೋದು ಡಿಪೆಂಡ್ ಆ್ಯಕ್ಚುಲಿ ಇನ್ನೊಂದೇನಂತ ಅಂದರೆ, ನೀವು ಕರೆಕ್ಟಾಗಿ ಹೋಗ್ತಾ ಇರ್ತೀರಾ, ಮುಂದೆ ಇರೋನು ಕರೆಕ್ಟಾಗಿರಲ್ಲ. ನಮ್ಮ ದೇಶದಲ್ಲಿ ಅದೊಂದು ಪ್ರಾಬ್ಲಮ್ ಬೇರೆ. ಗುರು ಒನ್ ವೇಲಿ ಒಬ್ಬ ಬರ್ತಾನೆ, ಒನ್ ವೇಲ್ ಬರ್ತಾನೆ ಇರ್ತಾರೆ. ನಮ್ಮ ಜನ ಹೆಂಗೆ ಆಗ್ಬಿಟ್ಟಿದ್ದಾರೆ ಅಂತ ಅಂದರೆ, ಅವ್ನು ಒನ್ ವೇಲ್ ಬಂದರೂ ಅವ್ನಿಗೇನು ಅನ್ನಲ್ಲ. ಅವನು ಪ್ರಾಪರಾಗಿ ಬಂದರೂ ಸಮಸ್ಯೆ ಖಂಡಿತ ಇದೆ. ನೋಡಿ ಅವನೆಂಥ ತೂತಿಯ ನನ್ನ ಮಗ ಬರ್ತಾನು. ಹಂಗೆ ಸುಖ ಅವ್ರು ಕೊಡೋರು ಜಾಸ್ತಿ ನಮ್ಮ ದೇಶದಲ್ಲಿ. ಏನಕ್ಕೆ ಹಂಗಂತ ಗೊತ್ತಿಲ್ಲ. ಬಟ್ ನೀವು ಹುಷಾರಾಗಿ ಓದ್ತೀವಿ. ಥ್ಯಾಂಕ್ ಯು ಗೈಸ್, ಸಿ ಯು ವಿತ್ ಲವ್. ಅಷ್ಟೇ.